ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಟಿವಿ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸನ್ ಗುರುಜಿ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ವಿವಾಹ ತಡವಾಗಲು ಕಾರಣಗಳೇನು, ಇದಕ್ಕೆ ಪರಿಹಾರಗಳೇನು, ಈ ಒಂದು ವಿಷಯವನ್ನ ನಿಮ್ಗೆ ಈ ವಿಡಿಯೋ ಮುಖೇನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ, ವಿವಾಹ ಅನ್ನುವಂಥದ್ದು ಷೋಡಶ ಸಂಸ್ಕಾರಗಳಲ್ಲಿ ಬಹಳ ಪವಿತ್ರವಾದಂತ ಸಂಸ್ಕಾರ ಆಗಿದೆ. ಯಾಕಂದ್ರೆ ಒಂದು ಹೆಣ್ಣು ಪ್ರಕೃತಿಕಾರಕ ಆದರೆ ಪುರುಷ ಸೃಷ್ಟಿಕಾರಕನಾಗಿರ್ತಾನೆ. ಇವರ ಇಬ್ಬರ ಸಮ್ಮಿಲನದಿಂದನೇ ವಂಶವೃದ್ಧಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ತಿಳಿದಂತ ಸಂಗತಿ. ನೋಡಿ ವೀಕ್ಷಕರೇ, ವಿವಾಹ ತಡ ಆಗ್ಲಿಕ್ಕೆ ಇವತ್ತು ಸಹಜವಾಗಿ ಬಹಳಷ್ಟು ಜನಗಳಿಗೆ ವಿವಾಹ ಅಂತಕ್ಕಂಥದ್ದು ಬಹಳ ತಡ ಆಗ್ತಾ ಇದೆ. ತಡ ಅಂದ್ರೆ 32-35 ನಂತರ ಆಗುವಂತ ವಿವಾಹಗಳನ್ನೆಲ್ಲ ತಡವಾದ ವಿವಾಹ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. 35 ಆಯ್ತು, 36 ಆಯ್ತು, 38 ಆಯ್ತು, 40, 50 ವರ್ಷ ಆದ್ರೂ ಸಹ ವಿವಾಹ ಅಂತಕ್ಕಂಥದ್ದು ಆಗ್ತಾ ಇರಲ್ಲ. ಸೊ ಯಾವ ಕಾರಣಗಳಿಗೆ ಆಗ್ತಾ ಇರಲ್ಲ? ಯಾಕಂದ್ರೆ ವೆಲ್ ಸೆಕ್ಯೂರ್ ಆಗಿರ್ತೀರಾ, ಕೆಲವೊಂದು ಜನ ಉದ್ಯೋಗದಲ್ಲಿ ಇರ್ತಾರೆ, ಉತ್ತಮವಾದ ಪೊಸಿಷನ್ ಅಲ್ಲಿ ಇರ್ತಾರೆ. ನಾವು ಬಹಳಷ್ಟು ಸಲ ಕೇಳಿದೀವಿ ಕೂಡ, ಬಹಳಷ್ಟು ಕ್ಲೈಂಟ್ಗಳು ಸಹ ಹೇಳಿರುವಂತದ್ದು, ಗುರುಗಳೇ ನನ್ನ ಮಗಳು ಇಂಜಿನಿಯರ್ ಮುಗಿಸಿದಾಳೆ, ಇನ್ನಾದ್ರೂ ವಿವಾಹ ಆಗ್ತಾ ಇಲ್ಲ. ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರು, ಅವನಿಗೂ ಕೂಡ ಯಾವುದೇ ತರದ ಒಂದು ವಿವಾಹ ಅಂತಕ್ಕಂಥದ್ದು ಸೆಟ್ ಆಗ್ತಾ ಇಲ್ಲ. ಎಲ್ಲ ಬರುತ್ತೆ, ಇನ್ನು ಸ್ವಲ್ಪದ್ರಲ್ಲಿ ನಮ್ ಕಡೆನೂ ಓಕೆ ಆಗಿರುತ್ತೆ, ಅವ್ರ ಕಡೆನೂ ಓಕೆ ಆಗಿರುತ್ತೆ, ಏನೋ ಒಂದು ತೊಂದರೆಯಿಂದಾಗಿ ಎಡವಟ್ಟಾಗ್ತಾ ಇದೆ. ವಿವಾಹ ಅಂತ ಗಂಟ ಬಂದು ಕೊನೆಯದಾಗಿ ಮುರಿದೋಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಗೊಂದಲಗಳಿರ್ತದೆ. ಬನ್ನಿ ಹಾಗಾದ್ರೆ ವೀಕ್ಷಕರೇ, ಇದಕ್ಕೆಲ್ಲ ಕಾರಣಗಳೇನು ಅಂತಕ್ಕಂಥ ನಾನು ಬಹಳ ಪ್ರಮುಖವಾದಂತಹ ಒಂದು 5 ಕಾರಣಗಳನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ವಿವಾಹ ತಡ ಆಗ್ಲಿಕ್ಕೆ ವೀಕ್ಷಕರೇ ಸಪ್ತಮ ಭಾವದ ದುರ್ಬಲತೆ. ನೋಡಿ, ಯಾರ ಜಾತಕದಲ್ಲಿ ಲಗ್ನದಿಂದ ಸಪ್ತಮದಲ್ಲಿ ಪಾಪಗ್ರಹರಿತರಾಗಿರ್ತಾರೆ ಅಥವಾ ಆ ಒಂದು ಸಪ್ತಮ ಸ್ಥಾನಕ್ಕೆ ಪಾಪಗ್ರಹರ ದೃಷ್ಟಿ ಇರುತ್ತೆ, ಇಂತಹ ಒಂದು ಜಾತಕಗಳು ಸಪ್ತಮ ಭಾವದ ದುರ್ಬಲತೆಗೆ ಒಳಗಾಗಿರ್ತದೆ. ಸೊ ಈ ದುರ್ಬಲತೆಗೆ ಒಳಗಾಗಿರೋದ್ರಿಂದಾಗಿ ಅವ್ರಿಗೆ ಅದರ ಎಫೆಕ್ಟ್ ಇಂದ ವಿವಾಹ ತಡ ಆಗುವ ಸಾಧ್ಯತೆಗಳಿರ್ತದೆ. ಒಂದನೇದಾದ್ರೆ, ಎರಡನೇದಾಗಿ ನೋಡಿ, ಗುರು ಶುಕ್ರರ ದುರ್ಬಲತೆ. ಪ್ರಮುಖವಾಗಿ ನೋಡಿ, ಗುರು ಬಂದು ವಿಶೇಷವಾಗಿ ಸುಖಕಾರಕನಾಗ್ತಾನೆ, ಸ್ತ್ರೀಯ ಕಾರಕನಾಗ್ತಾನೆ, ಸುಖಕಾರಕನಾಗ್ತಾನೆ. ಸೊ ಶುಕ್ರ ಅಂತಕ್ಕಂಥವನು ಪ್ರೀತಿ, ಪ್ರೇಮ, ಪ್ರಣಯಗಳ ಕಾರಕನಾಗಿರ್ತಾನೆ. ಸೊ ಇವರಿಬ್ಬರ ದುರ್ಬಲತೆ ಇದೆ. ಯಾಕಂದ್ರೆ ಪ್ರಮುಖವಾಗಿ ಗುರು ಶುಕ್ರರ ಒಂದು ಅನುಗ್ರಹ, ಗುರು ಶುಕ್ರರು ಜಾತಕದಲ್ಲಿ ಚೆನ್ನಾಗಿದ್ರೆ ವಿವಾಹ ಯೋಗ ಶೀಘ್ರವಾಗಿ ಪ್ರಾಪ್ತಿಯಾಗ್ತದೆ ಅಂತ. ಸೊ ಇವರಿಬ್ಬರ ದುರ್ಬಲತೆಗೆ ಒಳಗಾದ್ರೆ ವಿವಾಹ ತಡ ಆಗ್ತದೆ. ಹಾಗೆ ಮೂರನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕುಜದೋಷದ ಪ್ರಭಾವ. ನೋಡಿ, ಯಾರ ಜಾತಕದಲ್ಲಿ ಲಗ್ನದಲ್ಲಿ ಕುಜ, ಚತುರ್ಥದಲ್ಲಿ ಕುಜ, ಸಪ್ತಮದಲ್ಲಿ ಕುಜ, ಮತ್ತೆ ಲಾಭ ಮತ್ತೆ ವ್ಯಾಯ ಸ್ಥಾನಗಳಲ್ಲಿ ಕುಜನು ಅಂದ್ರೆ ಅವನ ದುಷ್ಟ ಸ್ಥಳಗಳಲ್ಲಿ ಸ್ಥಿತನಾಗಿದ್ರೆ ಕುಜದೋಷದ ಪ್ರಭಾವದಿಂದಾಗಿನೂ ಕೂಡ ವಿವಾಹ ಅಂತಕ್ಕಂಥದ್ದು ತಡವಾಗಿ ನಾವು ಕಾಣಬಹುದಾಗಿರ್ತದೆ. ಅದರೊಟ್ಟಿಗೆ 4ನೇದಾಗಿ ರಾಜಯೋಗಗಳ ಕೊರತೆ. ವಿವಾಹ ಯೋಗ ಅಂತಕ್ಕಂಥದ್ದು ರಾಜಯೋಗ ಯಾರೆಲ್ಲ ಜಾತಕದಲ್ಲಿ ಇರ್ತದೆ ಅವ್ರಿಗೆಲ್ಲ ಶೀಘ್ರ ವಿವಾಹ ಆಗ್ತದೆ. ಮತ್ತೆ ಕೆಲವರಿಗೆ ಯೋಗಗಳು ಇದ್ದರೂ ಸಹ ಆ ಯೋಗಗಳು ಸಹ ದುರ್ಬಲತೆಗೆ ಕಾರಣವಾಗಿರ್ತದೆ. ಸೊ ಈ ತರದ ಕಾರಣಗಳಿಂದಾಗಿ ವಿವಾಹ ಅಂತಕ್ಕಂಥದ್ದು ತಡ ಆಗಿರ್ತದೆ. ಮತ್ತೆ ಇನ್ನೂ ಹಲವು ವಿಭಿನ್ನವಾದಂತಹ ಕಾರಣಗಳು ಅವರವರ ಜಾತಕಕ್ಕೆ ಅನುಗುಣವಾಗಿ ಇರ್ತದೆ ಅಂತ ಹೇಳ್ತಾ, ಈ ಕೆಲವು 5 ಅಂಶಗಳಿಂದಾಗಿ ಸಹಜವಾಗಿ ಜಾತಕಗಳ ಪ್ರಭಾವ ಮತ್ತೆ ಪೂರ್ವ ಪುಣ್ಯ ಸ್ಥಾನ, ನಿಮ್ಮ ಪೂರ್ವ ನಿಯೋಜಿತ ಕರ್ಮಗಳು ಕೂಡ ವಿವಾಹಕ್ಕೆ ಬಹಳ ಇಂಡಿಕೇಟ್ ಆಗ್ತದೆ. ಸೊ ಇದರ ದುರ್ಬಲತೆಗಳಿಂದಾಗಿ ವಿವಾಹ ತಡ ಅಂತಕ್ಕಂಥದ್ದನ್ನ ಕಾಣಬಹುದು ವೀಕ್ಷಕರೇ. ಸೊ ಹಾಗಾದ್ರೆ ಇದಕ್ಕೆ ಸರಳ ಅಥವಾ ಸಿಂಪಲ್ ಆದಂತಹ ಒಂದು ಪರಿಹಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ, ಈ ಒಂದು ಪರಿಹಾರ ಯಾವ ರೀತಿ ಮಾಡಬೇಕು ಅಂದ್ರೆ, ಶುಕ್ರವಾರದ ದಿನ ನೋಡಿ, ಶುಕ್ರವಾರದ ದಿನ ಉಪವಾಸವಿದ್ದು ಶುಕ್ರನ ಒಂದು ಮೂಲ ಮಂತ್ರವನ್ನ ಪಠನೆಯನ್ನ ಮಾಡುವುದರ ಮುಖ್ಯನ. ನೋಡಿ, ಮಂತ್ರ ಹೇಗಿರ್ತದೆ, ಮಂತ್ರ ಸ್ವರೂಪ ಅಂತಕ್ಕಂಥದ್ದು, ಹಿಮಕುಂದ ಮುಣಾಲಾಂಛನಂ ದೈತ್ಯಾನಾಂ ಪರಮಗುರುಂ ಸರ್ವಶಾಸ್ತ್ರ ಪಾರಂಗತಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತೇಳಿ ಈ ರೀತಿಯಲ್ಲಿ ಶುಕ್ರನ ಮೂಲ ಮಂತ್ರವನ್ನ ಪಠನೆಯನ್ನ ಮಾಡುವುದರ ಜೊತೆಗೆ, ಶುಕ್ರವಾರ ಉಪವಾಸವಿರೋದ್ರ ಜೊತೆಗೆ ಆದಷ್ಟು ಈ ಹಸಿರು ಹಣ್ಣುಗಳು, ಸೀಬೆಕಾಯಿ ಆಗಿರ್ಬೋದು, ಬಾಳೆಕಾಯಿ ಆಗಿರ್ಬೋದು, ಈ ರೀತಿಯಂತ ಒಂದು ಹಸಿರು
ಹಣ್ಣುಗಳ ದಹನವನ್ನ ಮಾಡೋದ್ರ ಜೊತೆಗೆ, ಮತ್ತೆ ತುಳಸಿಯನ್ನ ಪೂಜಿಸುವುದರ ಜೊತೆಗೆ, ಮತ್ತೆ ಪ್ರಮುಖವಾಗಿ ದುರ್ಗೆಯನ್ನ ಪೂಜಿಸುವುದರಿಂದಾಗಿ ಈ ಒಂದಷ್ಟು ದೋಷಗಳಿಂದ ಪರಿಹಾರವನ್ನ ಪಡ್ಕೋಬಹುದು ಅಂತಕ್ಕಂಥದ್ದನ್ನ ಈ ಒಂದು ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇದೇ ಫೈನಲ್ ಪರಿಹಾರ ಆಗಿರೋದಿಲ್ಲ ವೀಕ್ಷಕರೇ, ಇನ್ನೂ ಒಂದಷ್ಟು ಹಲವಾರು ಕಾರಣಗಳಿರ್ತದೆ. ಈ ಒಂದು ಸಣ್ಣ ಪರಿಹಾರ, ಈ ಒಂದಷ್ಟು ಕಾರಣಗಳು ನಿಮ್ಮ ಒಂದು ಜಾತಕದಲ್ಲಿ ಸಮಸ್ಯೆಗಳಲ್ಲಿ ಇದ್ದಲ್ಲಿ ಕರೆ ಮಾಡಿ ಅಂತ ಹೇಳ್ತಾ, ನಮ್ಮ ಎಲ್ಲಾ ತರದ ಮುಂದಿನ ವಿಡಿಯೋಗಳನ್ನ ನೀವು ನೋಡಿ ಸಹಕರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನಿಲ್ಲಿಸ್ತಾ ಇದ್ದೀನಿ ವೀಕ್ಷಕರೇ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ ವೀಕ್ಷಕರೇ.